ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಮಧ್ಯಾಹ್ನ 3 ಗಂಟೆ ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. ಹೊಲಕ್ಕೆ ಬಂದಿದ್ವಿ, ಹೀಗಾಗಿ ಹೊಲದ ಒಂದು ವಿಡಿಯೋ ಮಾಡಿದ್ರಾತಂಥೇಳಿ ವಿಡಿಯೋ ಶುರು ಮಾಡ್ಕೊಂಡೆ ನೋಡ್ರಿ. ಹೊಲಕ್ಕಂತ ನಾವು ಕಡ್ಲಿ, ಆಮೇಲೆ ಈ ಕಡೆ ಸ್ವಲ್ಪ ಕುಸುಬಿ ಹಾಕೇವಿ. ಕಡ್ಲಿ ಆಲ್ರೆಡಿ ಹೂ ಹಿಡ್ದತಿ, ಹೀಗಾಗಿ ಯಾವ ಟೈಪು ಏನು ಅಂದ್ರೆ ಈ ಟೈಮ್ನಾಗ ಎಷ್ಟೈತೆ ನಮ್ಮ ಕಡ್ಲಿ. ಕೆಲವೊಂದು ನೀರಾವರಿ ಕಡ್ಲಿ ಏನಿರ್ತಾವೆ ಭಾಳ ಎತ್ತರ ಇರ್ತಾವೆ, ಇದು ಆಗಿರ್ತದೆ. ನಮ್ಮದು ಒಣ ಬೇಸಾಯ ಅಲ್ಲ, ಹೀಗಾಗಿ ಅಷ್ಟೊಂದು ಎತ್ತರ ಇರೋಂಗಿಲ್ಲ. ಕಡ್ಲಿ ಸ್ವಲ್ಪ ಕಡಿಮೆ ಇರ್ತೈತಿ. ಹೀಗಾಗಿ ಹೆಂಗೈತಿ ನಮ್ಮ ಹೊಲ ಅನ್ನುವಂಥದ್ದನ್ನು ನಿಮಗೂ ತೋರಿಸಿದ್ರಾತಂತ ಹೇಳಿ ಬಂದಾನಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣಂತ. ಈಗ ಅಗದಿ ನಾನು ಸೂಕ್ಷ್ಮ ಹೊಂಟಾನೆ, ಯಾಕಂದ್ರೆ ಕುಸುಬಿಯಾಗ ಹೊಂಟಾನಿ. ಕುಸುಬಿ ಮುಳ್ಳೆಲ್ಲ ಚುಚ್ಚಾಕತ್ಬಿಟ್ಟಾವು. ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತಾಳ್ರಿ. ನೋಡ್ಬೋದು, ಆಲ್ರೆಡಿ ನನಗೆ ಮೊಣಕಾಲ್ಕಿಂತನೂ ಮ್ಯಾಲೆ ಐತಿ ಕುಸುಬಿ. ಹೀಗಾಗಿ ಒಂಥರ ಮುಳ್ಳಾದಂಗೆ ಆಗೈತೆ ನೋಡ್ರಿ. ಕಚ್ಚ ಚುಚ್ಚಾಕತ್ತಾವು ಅಡ್ಡಾಡು ಹೊತ್ನ್ಯಾಗ. ಆಮೇಲೆ ಈ ಕಡೆ ಕಡ್ಲಿ ಹೊಲದಾಗ ಹೋಗ್ಬೇಕಂದ್ರೆ ಹುಳಿ ಇರ್ತತಲ್ಲ, ಅದು ಕಡ್ಲಿ ಒಂಥರ ಕಾಲೆಲ್ಲ ಉರ್ಯಾಕೆ ನಿಲ್ತಾವೆ ಈ ಮೂಡು ಗಾಳಿಗೆ. ನೋಡ್ರಿ, ಹೂ ಬಿಟ್ಟೈತೆ ಆಲ್ರೆಡಿ ಕಡ್ಲಿ. ಆಮೇಲೆ ಒಂದೊಂದು ಚಟ್ಟಿ ಆಗೈತಿ ಇನ್ನೂ, ಅಂದ್ರೆ ಕಾಯಿ ಇರಂಗಿಲ್ಲ. ಚಟ್ಟಿ ಅಂದ್ರೆ ಈ ರೀತಿ ಒಳಗೆ ಕಾಯಿ ಇರಂಗಿಲ್ಲ. ಇವಾಗಿನ್ನೂ ಚಟ್ಟಿ ಹಿಡಿದಿರ್ತದೆ, ಅದು ಆಗ ಹತ್ತಿರ್ತೈತಿ. ಇವಾಗಿನ್ನೂ ಕಾಯಿ ಕುಂತತಿ, ಇನ್ನು ಕಾಳು ಹಿಡಿದಿಲ್ಲ ಒಳಗೆ ಇನ್ನೂ ಅದು. ಆಮೇಲೆ ಇದೆ ನೋಡಿರಿ ಪೂರ್ತಿ ಕಡ್ಲಿ ಹೊಲ. ಅದ್ರಾಗ ಒಂದೊಂದು ಜೋಳನೂ ಹಾಕ್ಯಾರ. ತುಂಬ ಈ ರೀತಿ ಕಾಣಕತ್ತೈತಿ. ಆಮೇಲೆ ಈ ಕಡೆದು ಸ್ವಲ್ಪ ಇದು ಕುಸುಬಿ, ಅಲ್ಲಿ ತನಕನೂ ರೋಡ್ ತನಕನೂ, ಆಮೇಲೆ ಈ ಕಡೆಯಿಂದ ಅಲ್ಲೇ ಗಿಡದ ತನಕನೂ ಅಲ್ಲೇ ಅಷ್ಟು ಒಂದು 6 ಎಕರೆನೂ ಹಾಕ್ಯಾರ ಇದನ್ನು ಕುಸುಬಿನ. ಈ ಕಡೆ ಮಾತ್ರ ಪೂರ್ತಿ 2 ಎಕರೆನೂ ಕಡಲೆ ಐತಿ, ಕಡಲೆಬೇಳೆ. ಹಂಗೆ ಸ್ವಲ್ಪ ಹೊಲದಾಗ ಕಾಯಿಪಲ್ಲೆ ಏನರ ಸಿಗ್ತತೆ ಏನು ಅಂಥೇಳಿ ನೋಡಕ್ಕಂತ ಬಂದೇವಿ. ಸ್ವಲ್ಪ ಟೊಮೆಟೊ ಸಿಗ್ತಾವೆ, ಒಂದೆರಡು ಅವ್ರಿಕಾಯಿ ಸಿಗ್ತಾವೆ. ಹೀಗಾಗಿ ನೋಡಕ್ಕಂತೇಳಿ ಬಂದೇವಿ. ಏನರ ಸಿಕ್ಕರೆ ತೊಗೊಂಡು ಹೋದ್ರೆ ಆತಂತೇಳಿ ನಮ್ಮ ಮನೆಯವ್ರು ಬರತ್ತಿದ್ರು. ನಾನು ಬರ್ತಂತ ಹೇಳ್ರಿ, ಊಟ ಮಾಡಿ ನನಗೂ ಕರಂಗಿಲ್ಲ. ಹೊಲಕ್ಕೆ ಹೋಗಿ ಬಂದುಬಿಟ್ರೆ ಸ್ವಲ್ಪ ಮತ್ತೆ ತಿಂದಿದ್ದೆಲ್ಲ ಕರಗ್ತೈತೆ ಅಂತಂದು ಹೊಲಕ್ಕೆ ಬಂದಾನಿ. ಬರ್ರಿ ಯಾವ್ಯಾವ ಕಾಯಿಪಲ್ಲೆ ಸಿಗ್ತತಿ ಅಂಥೇಳಿ ನೋಡೋಣಂತ. ನಮ್ಮ ಮನೆಯವರು ನಾನು ಬಂದೆ. ನಮ್ಮದು ಗುಡಿಸ್ಲ ಎಲ್ಲ ಬಿದ್ದುಬಿಟ್ಟದ ನೋಡ್ರಿ ಪೂರ್ತಿ ಗಾಳಿಗೆ. ಆಮೇಲೆ ಮಂಗ್ಯ ಒಂದದ ಇಲ್ಲಿ, ಕರ್ಮಂಗ್ಯ. ಇಲ್ಲೇ ಹಳ್ಳ ಐತಿ ಮುಂದೆ, ನಮ್ಮ ಹೊಲ ದಾಟಿ ಒಂದು 2-3 ಹೊಲ ದಾಟಿಂದ ಈ ಕಡೆ ಏನಾರ ತಿನ್ನಾಕೋದು ಅಂತ ಬರ್ತಾವಲ್ಲ, ಜಿಗದು ಎಲ್ಲನೂ ಕೆಡವ್ಯಾವ ಗುಡಿಸ್ಲಾನ. ಹಂಗೆ ಇದು ನಮ್ಮ ರೈತನ ಮಕ್ಕಳು ಚಾನಲ್ಗೆ ಅಡುಗೆ ಮಾಡೋಕೆ ಬರ್ತೇವಲ್ಲ, ಅದ್ರ ಸೆಟ್ ನೋಡ್ರಿ ಇದು. ಮೊನ್ನೆ ಅಡುಗೆ ಮಾಡಿ ಹೋಗಿದ್ದು ಹಂಗೆ ಐತೆಲ್ಲ. ನಮ್ಮ ಕಡ್ಬತ್ ಕಲ್ಲು ಅದು ಎಲ್ಲ ಯಾರು ತೊಗೊಂಡು ಹೋಗಂಗಿಲ್ಲ. ಇಲ್ಲಂತೂ ಕಡ್ಬತ್ ಕಲ್ಲು ಹಂಗೆ ಇರ್ತೈತಿ. ಆಮೇಲೆ ನಮಗೆ ಬೇಕಾದಂಥ ತೆವಿ, ಆಮೇಲೆ ಪೂಜೆ ಸಾಮಗ್ರಿಗಳು, ಆಮೇಲೆ ಬಾಂಡೆ ತಿಕ್ಕಾಕ ಇವೆಲ್ಲ ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿರ್ತೇವೆ. ಸೌಕಾರ ಅದು ಎಲ್ಲನೂ ಯಾರು ಇಲ್ಲೇನು ಹೊಲಕ್ಕೆ ಬಂದು ಏನು ತೊಗೊಳಂಗಿಲ್ಲ. ಅವ್ರಿಕಾಯಿ ಬಳ್ಳಿ ನೋಡೋಣ ಬರ್ರಿ. ಸಬ್ಬಸ್ಗೇನ್ರಿ ಇದು? ಅಜ್ವಾನ? ಹೌದು, ಅಜ್ವಾನ್ ಕೀಳು ಕರೆಕ್ಟಾಗಿ ಒಂದಿಟ್ಟು ಒಕ್ಲಿ ಮಾಡ್ಕೊಬೇಕು ನೋಡಿ. ಮನೆಗೆ ಹಾಕೋ. ಹಾಂ ರೀ, ಒಣಗೈತಿ. ಹಂಗೆ ಇನ್ನೊಂದು ಹಸಿ ಐತಿ. ಅವ್ರಿಕಾಯಿ ಅದು 3 ಕಾಳಿಂದನ್ರಿ ಇದು. ಚೀಲ ಐತೆ ಕೊಡ್ಲ?
ಶಿಸ್ತಕಾಯಿ ಆಗೈತಲ್ರಿ ಇಲ್ಲಿ. ಆ ಬೆಳಗನ್ಕೆ ಜಗೈತಿ. ಅವ್ರಿಕಾಯಿ ನೋಡ್ರಿ ಇದೆಲ್ಲ ಪಟ್ಟೆವ್ರಿ ಐತಿ, ಆಮೇಲೆ ಉದ್ದನ ಅವ್ರಿನೂ ಐತಿ, ಆಮೇಲೆ 3 ಕಾಳಿನ ಅವ್ರಿ ಅಂತಾರಲ್ಲ ಅದು ಐತಿ, ಚಳ್ಳವ್ರಿ ಅಥವಾ ಏನೋ ಅಂತಾರ. ಹಾಂ, ತುಪ್ರಿಕಾಯಿ ಆಗ್ಯಾವ. ಅಲ್ಲಿ ಒಂದು ಸಣ್ಣದು ಆಗತೈತಿ ಆಚೆ ಕಡೆ ಗಿಡದಾಗ. ಇಲ್ಲಿ ಏನು ಬರುತ್ತೆ ನೋಡಿ. ನಮ್ಮ ಹೊಲದಾಗ ಒಟ್ಟು 3 ಥರದ ಅವ್ರಿಕಾಯಿ ಅದಾವು. ಇದೊಂದು ಥರದ ಅವ್ರಿಕಾಯಿ, ಇದು ಉದ್ದ ಬರ್ತೈತಿ, ಈ ರೀತಿ ಉದ್ದಕಾಯಿ ಬರ್ತೈತಿ ಇದು. ಆಮೇಲೆ ಇನ್ನೊಂದು ತೋರಿಸ್ತೇನೆ ಬರ್ರಿ. ಈ ರೀತಿ ಪಟ್ಟಿ ಅವ್ರಿಗೆ ಬರ್ತೈತಿ ನೋಡ್ರಿ. ಇದು ಅಗಲಾಗಿರ್ತೈತಿ. ಇದು ಇಲ್ಲೈತಲ್ಲ, ಇದು ಉದ್ದ ಬರ್ತೈತಿ, ಇದು ಅಗಲು ಬರ್ತೈತಿ. ಇದೊಂಥರ ಅವ್ರಿಕಾಯಿ. ಆಮೇಲೆ ನೆಕ್ಸ್ಟ್ ಇಲ್ಲೈತೆ ನೋಡ್ರಿ. ಈ ರೀತಿ 3 ಕಾಯ್ದು ಬರೀ 3 ಕಾಳು ಬರ್ತೈತಿ. ಈ ರೀತಿ 3 ಥರದ ಅವ್ರಿಕಾಯಿ ಬಳ್ಳಿ ನಮ್ಮ ಹೊಲದಾಗ ಅದಾವ ನೋಡ್ರಿ. ಆಲ್ಮೋಸ್ಟ್ ಈದ ಕಾಯಿ ಜಾಸ್ತಿ ಆಗತೈತಿ, ಅದು 3 ಕಾಳಿಂದ್ರಕ್ಕಿಂತನೂ ಈದಾಗತೈತಿ. ಮಾನಕ್ಕೆ ಬಂದಿದ್ದು ಬರೀ ಬೇಡ, ಕಾಯಿ ಹರಿಬೇಡ್ರಿ. ಅಲ್ಲಿ ಒಂದು ಎಡ್ದ ಚೆರ್ರಿ.
ಚೆರಿ ಟೊಮೆಟೊ ಅಂತಾರೆ ರೀ ಇವಕ್ಕೆ. ಜವಾರಿ ಟಮಾಟಿ ಅಥವಾ ಏನೇನೋ ಅಂತಾರೆ ನಮ್ಮ ಹಳ್ಳ್ಯಾಗ. ಸಿಟಾಗಿ ಇವಕ್ಕೆ ಚೆರ್ರಿ ಅಂತಾರೆ. ಏನು ಸಿಗಲಿಲ್ಲ ಅಂದ್ರೆ ಇವನಾರ ಹರ್ಕೊಂಡು ಹೋಗಿರ್ತಾನೆ ಕತ್ತೆ. ಮಂದಿ ಹೊಲ್ದಾನು ಇದಕ್ಕೆ ಅಂತಾರೆ ಇಲ್ಲೇ ಇದಾವಲ್ಲ ಇವು. ಅದು ಒಂದು ಕಸದ್ದು ಏನ. ಹೌದಾ? ಹ್ಞೂ. ತೊಗರಿ ಗಿಡ ಇದ ಒಂದು ಐತೇನ್ರಿ? ಒಂದೈತಿ ಇಲ್ಲೆಲ್ಲಿ ಕಂಡೇ ಇಲ್ಲ, ಇವಾಗ ಕಾಣಿಸ್ತೈತೆ ಒಂದು. ಒಂದು ಚೀಲ ಕಾಯಿಪಲ್ಲೆ ಆತ ತುಂಬ್ತಿದ್ದು, ಹಿಂಗಾಗಿ ತಂದಿದ್ದು ಚೀಲ ಸಣ್ಣದಾಯ್ತ ಏನೋ. ಇನ್ನೂ ಆಚೆ ಕಡೆ ಐತಿ ಕಾಯಿಪಲ್ಲೆ. ಇದೊಂದು ಕವರ್ ತೊಗೊಂಡೋಗ್ತಾನೆ ನೋಡ್ರಿ. ಅಡುಗೆ ಇದು ಮಾಡಕ್ಕೆ ಬಂದಿರ್ತೇವಲ್ಲ ಇಲ್ಲೇ, ಹಿಂಗೇನಾರ ಕವರ್ ಇದ್ರೆ ಹಾಕಿ ಹೋಗಿರ್ತಾನೆ ಇಲ್ಲೇ. ನಮ್ಮ ಮನೆಯವ್ರು ಹೊಂಟಾರ ನೋಡ್ರಿ ಅಲ್ಲಿ ಹೋಗ್ಬೇಕೀಗ ನಾನು. ಇದಂತೂ ಒಂದು ಚೀಲ ಅವ್ರಿಕಾಯಿ, ಒಂದೆರಡು ಟೊಮೆಟೊ, ಚೌಳಿಕಾಯಿನ ಭಾಳ ಸಿಕ್ಕಿಲ್ಲ, ಒಂದಿಷ್ಟು ಅಂದ್ರೆ ಒಂದಿಷ್ಟು ಸಿಕ್ಕಾವು. ಪಲ್ಯ ಮಾಡೋಕ್ಕೂ ಸಾಲಂಗಿಲ್ಲ, ಅಷ್ಟು ಅದಾವು. ಎಷ್ಟೊಂದು ಮಸ್ತ್ ಕಾಣ್ತದೆ ನೋಡ್ರಿ ಕಡ್ಲಿ ಹೊಲ. ಅದೊಂದು ಅಷ್ಟು ಅಲ್ಲಿ ನಮ್ಮ ಬದುನೆ ಅಂತ ಪೂರ್ತಿ ಮುಗೀತು. ಇನ್ನು ಇಲ್ಲೊಂದು ಹೊಲ ಐತಲ್ಲ, ಈ ಹೊಲದ್ದೊಂದು ನೋಡ್ತೇವೆ. ಅಲ್ಲೊಂದು ಸ್ವಲ್ಪ ಏನರ ಕಾಯಿಪಲ್ಲೆ ಸಿಗ್ತೈತೆ ಏನಂಥೇಳಿ. ಆಲ್ರೆಡಿ ನೋಡಿರಿ ಸ್ವಲ್ಪ ಅಂದರೆ ಟೈಮ್ ಆತು. ಎಷ್ಟು ಆತಂದ್ರೆ 4:30 ಆಯ್ತು ಟೈಮ್. ಸೂರ್ಯ ಇಳಿಮುಖವಾಗಿ ಹೊರಟ. ಅದ್ರಾಗ 5:30 ಅಂದ್ರೆ ಎಲ್ಲ ಮಬ್ಬ ಆಗ್ಬಿಡ್ತದೆ ಪೂರ್ತಿಗೆ. 6 ಗಂಟೆ ಅಂದ್ರೆ ಪೂರ್ತಿ ಕತ್ಲು ನೋಡ್ತಾ. ಇನ್ನೊಂದು ಅರ್ಧ ತಾಸು ಅಲ್ಲೊಂದು ಸ್ವಲ್ಪ ಅಡ್ಡಾಡಿ 5 ಗಂಟೆ ಅಷ್ಟೊತ್ತಿಗೆ ಮನೆಗೆ ರೈಟ್. ಕಡ್ಲಿ ಮಸ್ತ್ ಆಗೈತೈತಿ. ನಾನು ಗುತ್ತಾಗಿ ಬಾರಿ ಕುದತಿ. 2 ಸರಿ ಎಣ್ಣೆ ಹೊಡೆದಲ್ಲ ಈಗ ಇದಕ್ಕೆ. ಏನು 3 ಸರಿ ರೀ? 2 ಸರಿ. ಸ್ವಂತಿ ಬಾಳೆ ಏನು ಉದ್ದಕ್ಕೆ ಇನ್ನೂ ಚಾಚಾ ಇಲ್ಲಿವು? ಹ್ಞೂ. ಕೊತ್ತಂಬರಿ ಚೂಟಿದ್ರೆ ಇದು ಹಾಕತ್ತೇನ್ರಿ? ಏನು ಕಿತ್ತು ಬಿಡ್ಲ? ಸಿಗತ್ತಾವ ಸೌತೆಕಾಯಿ? ಹ್ಞೂ. ಸೌತೆಕಾಯಿ ಅಲ್ರಿ? ಕೆರೆಯಾಗ ನೀರಿನ್ನೂ ಐತೆ ಹೇಳ. ನೀರು ಬಿಟ್ಟಿದ್ರೆ ಬೇಕಾದಂಗೆ ಹೋಗಿತ್ತು. ಈ ಬಳ್ಳಾಗ ಏನಿಲ್ಲ. ಈಚೆ ಕಡೆ ಎಲ್ಲ ಏನು ಸಿಗೋಂಗಿಲ್ಲ. ಎದ್ರು? ಹಾಂ.
ಎಲ್ಲ ಸಾಸ್ಮಿ ದೊಡ್ಡ ಎಲೆ ಕಾಣೋದು ಪೂರ್ತಿ. ಕಡಲೆ ಗಿಡದಾಗ ಸರುನ್ಯಾಗ ಸಾಸ್ವೆ ಹಾಕ್ಯಾರ. ಮನೆಗೆ ಆಗುವಂಗೆ ಒಂದಷ್ಟು ಸಾಸಿವೆ ಆಗಿಬಿಡ್ತಾವೆ. ಒಂದು ಕಾಲ್ಪದಷ್ಟು ಆಗಿಬಿಟ್ರೆ ವರ್ಷಾನುಗಟ್ಲೆ ನಮ್ಗೆ ಒಗ್ಗರಣೆಗೆ. ಮುಗಿತನ್ರಿ ಈಗ? ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟಿ ನೋಡ್ರಿ. ಈಗ ನಾವು ನಮ್ಮ ಮನೆಯವರು ಬೈಕ್ ಹತ್ತಿದ್ರಾಗಲೇ ಇಲ್ಲೊಂದಿಷ್ಟು ಕಾಯಿಪಲ್ಲೆ ಸಿಕ್ತು, ಅಲ್ಲೊಂದಷ್ಟು ಸಿಕ್ಕತಿ. ಫ್ರೆಂಡ್ಸ್, ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಅನ್ನುವಂಥದ್ದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರೆಯೋಕೆ ಹೋಗಬೇಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.